ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ಕರ್ಕಾಟಕ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಕರ್ಕಾಟಕ ಲಗ್ನ ಆಗಿದ್ದರೆ ಈ ವಿಡಿಯೋ ನಿಮ್ಗೆ ಅನ್ವಯ ಆಗುತ್ತೆ. ಶನಿ ಗ್ರಹ 29 ಮಾರ್ಚ್ 2025 ಕುಂಭರಾಶಿಯಿಂದ ಮೀನ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ನಿಮಗೆ ಯಾವ ರೀತಿ ಫಲ ಇದೆ ಅಂತ ನಾವು ನೋಡ್ತಾ ಬರೋಣ ಒಂದೊಂದಾಗಿ. ನೋಡಿ, ಶನಿ ನಿಮಗೆ 7ನೇ ಮತ್ತು 8ನೇ ಅಧಿಪತಿ ಆಗ್ತಾರೆ. 7ನೇ ಮತ್ತು 8ನೇ ಅಧಿಪತಿಯಾಗಿ 9ನೇ ಮನೆಯಲ್ಲಿ ಭಾಗ್ಯದಲ್ಲಿ ಬರುವಂಥದ್ದು. ಓಕೆ, ಭಾಗ್ಯದಲ್ಲಿ ಬರುವಂಥದ್ದು. ತುಂಬ ಜನ ಅಂದ್ಕೊಂಡಿರ್ತಾರೆ ಅಷ್ಟಮ ಶನಿ ಆಯಿತು, ತುಂಬ ಸೇಫ್ ನಾವು ಎಕ್ಸೆಟ್ರಾ. ಯಾಕಂದರೆ ಜ್ಯೋತಿಷರು ಭಯಪಡಿಸಿ ಇರ್ತಾರೆ. ಅಷ್ಟಮ ಶನಿ ಕರ್ಕಾಟಕ ರಾಶಿಯ ಅಷ್ಟಮ ಶನಿ ಮುಗೀತು ಅನ್ನುವಂಥದ್ದು. ಓಕೆ, ಅಷ್ಟಮ ಶನಿಯಿಂದ ಕೆಲವೊಂದು ಬಂದೇ ಬರುತ್ತೆ ಸಮಸ್ಯೆಗಳ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವೇನಾಗುತ್ತೆ ಗೊತ್ತಾ, ನಿಮಗೆ ಜ್ಯೋತಿಷರು ಯಾರಾದರೂ ಹೇಳಿದರೆ, ಇನ್ ಕೇಸ್ ನಿಮ್ಗೆ ಜ್ಯೋತಿಷರು ಯಾರಾದರೂ ಹೇಳಿದರೆ ನಿಮ್ಗೆ ಅಷ್ಟಮ ಶನಿ ಇದೆ, ಸಮಸ್ಯೆ ಇದೆ ಅಂತ ಯಾರಾದರೂ ಹೇಳಿದರೆ, ಅಂದರೆ ಅಷ್ಟಮ ಶನಿ ಮುಗೀತು, ಈಗ ನಿಮಗೆ ಶನಿ 9ನೇ ಮನೆಗೆ ಬರ್ತಾ ಇದೆ ಮಾರ್ಚ್ ನಂತರ. ಆದರೆ ನಿಮಗೆ ಜ್ಯೋತಿಷರು ಏನು ಹೇಳ್ತಾರೆ ಅಂತಂದರೆ ಅಷ್ಟಮ ಶನಿ ತುಂಬ ಕಠಿಣ, ತುಂಬ ಸಮಸ್ಯೆ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಿ, ನೀವು ಅದನ್ನು ನಂಬುತ್ತೀರಿ, ನೀವು ಟ್ರಸ್ಟ್ ಮಾಡ್ತೀರಿ. ಟ್ರಸ್ಟ್ ಮಾಡಿಬಿಟ್ಟು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬರಲಿ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬರಲಿ, ನೀವು ಹೇಳ್ತೀರಿ ಅಷ್ಟಮ ಶನಿ ಅಂತ. ಆ ರೀತಿ ಅಲ್ಲ. ಜಾತಕ ಕೂಡ ಇಂಪಾರ್ಟೆಂಟ್. ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇರುತ್ತೆ, ಅದಕ್ಕೆ ನಿಮಗೆ ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಜಾತಕದಲ್ಲಿ ಹಣೆ ಬರದಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಸಮಸ್ಯೆ ಆಗ್ತದೆ ವಿನಃ ಎಲ್ಲ ಸಮಸ್ಯೆಗೂ ಎಲ್ಲ ಅನಿಷ್ಟಕ್ಕೂ ಶನೀಶ್ವರ ಕಾರಣ ಅಲ್ಲ. ಈಗ 7 ವರ್ಷ ಶನಿ, ಯಾರಾದರೂ 7 ವರ್ಷ ಶನಿ ಇದ್ದರೂ ಕೂಡ ಅಥವಾ ಅರ್ಧ ಅಷ್ಟಮ ಶನಿ ಇದ್ದರೂ ಕೂಡ ಪೀಪಲ್ಸ್ ಸಮಸ್ಯೆ ಜ್ಯೋತಿಷರು ಹೇಳಿದ್ದಾರೆ ನಮಗೆ ಸಮಸ್ಯೆ ಅಂತ. ಸೊ ಎಲ್ಲ ಸಮಸ್ಯೆಗೆ ಶನಿ ಕಾರಣ ಅಲ್ಲ. ಓಕೆ, ನಿಮ್ಮ ಜಾತಕ ಇಂಪಾರ್ಟೆಂಟ್. ಓಕೆ, ಅದು ಬೇಡ. ನಿಮಗೆ ನಿಮ್ಮ ಸಮಾಧಾನಕ್ಕೆ ಹೇಳ್ತೇನೆ, ಅಷ್ಟಮ ಶನಿ ಮುಗೀತು, ನಿಮಗೆ 9ನೇ ಮನೆ ಶನಿ ಬರ್ತಾ ಇದ್ದಾರೆ. ಈಗ ಅಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಅಷ್ಟಮ ಶನಿ ಹೋಗಿರುವ ಕಾರಣ ಸ್ವಲ್ಪ ನಿಮಗೆ ರಿಲೀಫ್ ಅಂತ ನಾವು ಹೇಳ್ಬೋದು ಕೂಡ. ಓಕೆ, ಆದರೂ ಕೂಡ ಮುಂಚೆಗಿಂತ ಬೆಟರ್ ಆಗುತ್ತೆ. ಮುಂಚೆ ನಿಮ್ಗೆ ಏನು ಕಷ್ಟ ಇತ್ತು ಅದಕ್ಕಿಂತ ಸ್ವಲ್ಪ ಬೆಟರ್ ಆಗುತ್ತೆ ನನ್ನ ಪ್ರಕಾರ. ಆದರೆ ಕಂಪ್ಲೀಟ್ ಅಂತಲ್ಲ, ಸ್ವಲ್ಪ ಸರಿಯಾಗ್ತಾ ಬರುತ್ತೆ ಕೆಲಸಗಳು. ಅಂದರೆ ಬೆಟರ್ ದೆನ್ ಬಿಫೋರ್. ಮುಂಚೆ ಏನಿತ್ತೋ ಅದಕ್ಕಿಂತ ಬೆಟರ್ ನಿಮ್ಗೆ ಇನ್ನು ಮುಂದೆ ಆಗುತ್ತೆ ಅಂತ. ಇಲ್ಲಿ ಕೆಲವೊಂದು ನಿಮ್ಮಿಂದ ಧರ್ಮ ಕಾರ್ಯಗಳು ಆಗೋದಕ್ಕಿದ್ರೆ ಅದರಲ್ಲಿ ವಿಘ್ನ ಅಂತ ತೋರಿಸುತ್ತೆ. ಅಂದರೆ ಏನಾದರೂ ನಿಮಗೆ ಟೆಂಪಲ್ ವಿಸಿಟ್ ಮಾಡಬೇಕು, ಕ್ಷೇತ್ರ ವಿಸಿಟ್ ಮಾಡಬೇಕು, ಪೂಜೆ ಮಾಡಿಸಬೇಕು ಎಕ್ಸೆಟ್ರಾ, ಅದರಿಂದ ಸ್ವಲ್ಪ ವಿಘ್ನಗಳು, ಏನು ಚಿಂತೆ ಇಲ್ಲ. ಸ್ವಲ್ಪ ಖರ್ಚುಗಳು ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ. ನಿಮಗೆ ಸ್ವಲ್ಪ ಖರ್ಚುಗಳು ಇದ್ದೇ ಇದೆ ಈ ಸಂಚಾರದಿಂದ ಕೂಡ. ಆಯುಷ್ಯಕ್ಕೆ ಏನು ಚಿಂತೆ ಇಲ್ಲ. ಆರೋಗ್ಯ ಮುಂಚೆ ಏನಾದರೂ ಸಮಸ್ಯೆ ನಿಮಗೆ ಇದ್ದರೆ ಅದು ಸಮಸ್ಯೆ ಬೆಟರ್ ಆಗುತ್ತೆ. ಓಕೆ, ಬೆಟರ್ ಆಗುತ್ತೆ. ಆರೋಗ್ಯ ನಿಮ್ಮದು ಚೆನ್ನಾಗಿಲ್ಲ ಅಂತಂದರೆ ಆರೋಗ್ಯ ಬೆಟರ್ ಆಗುತ್ತೆ. ಸ್ವಲ್ಪ ನೀವು ಕೇರ್ಲೆಸ್ ಮಾಡುತ್ತೀರಿ, ಅದರದ್ದು ಸಮಸ್ಯೆ ಆಗ್ಬೋದು ಅಂತ ಹೇಳುತ್ತೆ. ಕೇರ್ಲೆಸ್ ಮಾಡುವಂಥದ್ದು ಇರಲಿ, ನೋಡೋಣ, ಮಾಡೋಣ, ಆ ರೀತಿ ಸ್ವಭಾವ ಬರ್ಬೋದು ನಿಮಗೆ. ಆ ಥರ ಇಟ್ಕೋಬೇಡಿ. ಇನ್ನು ಯಾರ್ದಾದರೂ ಮದುವೆ ಲೈಫಲ್ಲಿ ಸಮಸ್ಯೆ ಆಗಿದ್ದರೆ ಇದಕ್ಕಿಂತ ಮುಂಚೆ ಅವರ ಮದುವೆ ಲೈಫ್ ಬೆಟರ್ ಆಗುವಂಥ ಯೋಗ ಇದೆ. ಮ್ಯಾರೇಜ್ ಲೈಫ್ ಒಳ್ಳೆಯದಾಗುವ ಯೋಗ ಇದೆ. ಓಕೆ, ನಿಮ್ಮ ಪಾರ್ಟ್ನರಿಂದ ನಿಮಗೆ ಅದೃಷ್ಟವೇ ಬರುವಂಥ ಸಾಧ್ಯತೆಗಳು ಇದೆ ಈ ಸಂಚಾರದಿಂದ. ಆಯಿತಾ? ಇನ್ನು ಯಾರಾದರೂ 2ನೇ ಮದುವೆಗೆ ಪ್ರಯತ್ನ ಮಾಡ್ತಾಯಿದ್ರೆ ಅಥವಾ ನೆಕ್ಸ್ಟ್ ಮದುವೆಗೆ ಪ್ರಯತ್ನ ಮಾಡ್ತಿದ್ರೆ ನಿಮಗೂ ಕೂಡ ಯೋಗ ಇದೆ. ಓಕೆ, ಸ್ವಲ್ಪ ಮಟ್ಟಿನಲ್ಲಿ ಹಿರಿಯರ ಆರೋಗ್ಯ ಎಚ್ಚರಿಕೆ ವಹಿಸಿ ಅಷ್ಟೇ, ಮತ್ತೇನು ಚಿಂತೆ ಇಲ್ಲ. ಟೆನ್ಷನ್ ಮಾಡ್ಕೋಬೇಡಿ ನೀವು. ಓಕೆ, ಇಷ್ಟನ್ನು ಹೇಳ್ತಾ, ಇದು ಕೇವಲ ಜನರಲ್ ಫಲ, ಜಾತಕ ಫಲ ಅಲ್ಲ. ನಿಮಗೆ ಸಂಪೂರ್ಣ ಜಾತಕ ಪರಿಶೀಲನೆ ಮಾಡಿ ಎಲ್ಲ ಗೊತ್ತಾಗಬೇಕಂತಂದರೆ ಇದೇ ಬರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣ ಜಾತಕ ನೋಡಿ ಎಲ್ಲ ವಿಷಯ ತಿಳಿಸ್ಬೋದು. ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿ ಬೆಲ್ ಬರುತ್ತೆ, ಬೆಲ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವೀಡಿಯೋಗಳು ನಿಮ್ಮ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡ್ಕೊಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರಕಾಳಿ.